ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದ್ದು ಎನ್ನಲಾದಂಥ ಅಥವಾ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ಅಶ್ಲೀಲ ವಿಡಿಯೋ ಕೇಸಿಗೆ ಸಂಬಂಧಿಸಿದಂತೆ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಇವತ್ತು ಎಲ್ಲಿಗೆ ಬಂದು ತಲುಪಿದೆ ಈ ಕೇಸು ಅಂತಂದರೆ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ. ಸಂಸದ ಪ್ರಜ್ವಲ್ ರೇವಣ್ಣ ಆರಂಭದಲ್ಲಿ ಅವರ ಬೆಂಬಲಿಗರು ಕೂಡ ನಾನಲ್ಲ ಅಂತ ಹೇಳ್ಕೊಳ್ತಾ ಇದ್ರು. ಈಗ ಅವರೇ ಅಂತ ಹೇಳೋದಕ್ಕೆ ಬಹಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ಆ ವಿಡಿಯೋದಲ್ಲಿರೋರು ಅವರೇ, ನಮ್ಮ ಮೇಲೆ ದೌರ್ಜನ್ಯ ಎಸಗಿದ್ದು ಅವರೇ ಅಂತ ಹೇಳ್ಕೊಳ್ಳೋದಕ್ಕೆ ಸಂತ್ರಸ್ತ ಮಹಿಳೆಯರು ಒಬ್ಬೊಬ್ಬರಾಗೆ ಮುಂದೆ ಬರ್ತಾ ಇದ್ದಾರೆ. ಇದು ಸಹಜವಾಗಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಸಂಕಷ್ಟಕ್ಕೆ ಸಿಲುಕಿಸೋದು ಖಚಿತವಾಗಿದೆ. ಇವತ್ತೋ ನಾಳೆನೋ ಅರೆಸ್ಟ್ ಆಗೋದು ಕೂಡ ಖಚಿತ ಆಗ್ತಾ ಇದೆ. ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾನೂನಿನ ಉರುಳು ಬಿಗಿಯಾಗ್ತಾ ಇದೆ. ಆಲ್ರೆಡಿ ಬಿಗಿಯಾಗಿದೆ, ಇನ್ನಷ್ಟು ಬಿಗಿಯಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ತನಿಖೆಯಲ್ಲಿ ಮೇಜರ್ ಆದಂತ ಬೆಳವಣಿಗೆ ಆಗ್ತಾ ಇದೆ. ಕಂಟಕವೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಫಿಕ್ಸ್ ಆಗಿದೆ. ವಿಡಿಯೋದಲ್ಲಿದ್ದಂಥ ಮಹಿಳೆಯೇ ಕೇಸು ದಾಖಲಿಸಿದ್ದಾರೆ. ಅತ್ಯಾಚಾರದ ಆರೋಪ ಮಾಡಿ ಕೇಸು ದಾಖಲಿಸಿದ್ದಾರೆ ಮಹಿಳೆ. ಆಕೆ ಕೊಟ್ಟ ದೂರಿನ ಆಧಾರದ ಮೇಲೆ 376 ಸಬ್ಸೆಕ್ಷನ್ 2 ಅಡಿಯಲ್ಲಿ ಪ್ರಜ್ವಲ್ ವಿರುದ್ಧ ಕೇಸು ದಾಖಲಾಗಿದೆ. ಇಷ್ಟು ದಿನ ನೋಟಿಸ್ ಕೊಡ್ತಾ ಇದ್ರು ಪೊಲೀಸರು ಅಥವಾ SI. ಇನ್ನು ನೋಟಿಸ್ ಗೀಟಿಸ್ ಇಲ್ಲ. ಎಲ್ಲೇ ಕಂಡ್ರೂ ಕೂಡ ಪ್ರಜ್ವಲ್ ಅರೆಸ್ಟ್ ಅಷ್ಟೇ. ಎಲ್ಲೇ ಪ್ರಜ್ವಲ್ ಕಾಣಿಸಿಕೊಂಡ್ರೂ ಕೂಡ ಕೈಗೆ ಕೋಳ ಹಾಕೋದೆ, ಪೊಲೀಸರು ಅರೆಸ್ಟ್ ಮಾಡೋದೆ. ಸೊ ಅಲ್ಲಿಗೆ ಪ್ರಜ್ವಲ್ಗೆ ಇದ್ದಂಥ ಅವಕಾಶಗಳೇನಿತ್ತು, ಮೊನ್ನೆ ಕೇಸಿಗೆ ಸಂಬಂಧಿಸಿದಂತೆ ಒಂದು ನೋಟಿಸ್ ಕೊಡಲಾಗಿತ್ತು ಅವರಿಗೆ. ಬನ್ನಿ ನೀವು ವಿಚಾರಣೆಗೆ ಹಾಜರಾಗಿ ಅಂತ ಕರೆಯಲಾಗಿತ್ತು. ಈಗ ಆ ಹಂತವನ್ನು ದಾಟಿದೆ ಈ ಕೇಸು. ಯಾಕಂತಂದ್ರೆ ದಾಖಲಾಗಿರೋದು ಅತ್ಯಾಚಾರ ಕೇಸು, ರೇಪ್ ಕೇಸ್ ದಾಖಲಾದ ನಂತರ ಆರೋಪಿ ಜನಪ್ರತಿನಿಧಿನೋ ಪ್ರತಿಷ್ಠಿತ ಕುಟುಂಬದವನೋ ಇನ್ನೊಬ್ಬನೋ ಮತ್ತೊಬ್ಬನೋ ಅನ್ನೋದು ನೋಡೋ ಪ್ರಶ್ನೆನೂ ಇಲ್ಲ. ಎಲ್ಲೇ ಕಂಡ್ರೂ ಕೂಡ ಎಳ್ಕೊಂಡು ಬರ್ತಾ ಇರೋದೇ. ಸೊ ಪ್ರಜ್ವಲ್ ರೇವಣ್ಣ ಅವರ ಪರಿಸ್ಥಿತಿ ಈಗ ಆ ರೀತಿ ಆಗಿಬಿಟ್ಟಿದೆ. ಅವರು ವಿದೇಶದಲ್ಲಿ ಇದ್ದಾರಂತೆ, ಬರೋದನ್ನೇ ಕಾಯ್ತಾ ಇದ್ದಾರೆ. ಒಂದು ವೇಳೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಕಂಡ್ರೆ ಅಲ್ಲಿಂದ ಎಳ್ಕೊಂಡು ಬರ್ತಾರೆ, ಅಥವಾ ಇನ್ನೆಲ್ಲೋ ದಿಲ್ಲಿ ಏರ್ಪೋರ್ಟ್ಗೆ ಬಂದು ಇಳಿದ್ರೆ ಅಲ್ಲಿಂದ ಎಳ್ಕೊಂಡು ಬರ್ತಾರೆ. ಸೊ ಎಲ್ಲಿಗೆ ಬರ್ತಾರೆ ಅಂತ ಕಾಯ್ತಾ ಇರೋದೀಗ. ವಿಚಾರಣೆಗೆ ಬನ್ನಿ ಅಂತ ಕಾಯ್ತಾ ಇಲ್ಲ. ಇಷ್ಟು ದಿನ ಅದೊಂದು ಅವಕಾಶ ಇತ್ತು, ವಿಚಾರಣೆಗೆ ಕರೆದಿರೋದು. ಸೊ ಈಗ ರೇಪ್ ಕೇಸ್ ಆಗಿರೋದ್ರಿಂದ ಅಲ್ಲಿಗೆ ಅರೆಸ್ಟ್ ಆಗೋದು ಖಚಿತ ಆಗಿದೆ. ನಾನು ಈಗಾಗಲೇ ಹೇಳಿದೆ, ಈ FIRನ ತೀವ್ರತೆ ಏನು, ಸೀರಿಯಸ್ನೆಸ್ ಏನು ಅನ್ನೋದನ್ನು ಹೇಳಿದೆ. ಹಾಗಿದ್ರೆ ಈ FIRನಲ್ಲಿ ನೊಂದ ಮಹಿಳೆ, ಸಂತ್ರಸ್ತ ಮಹಿಳೆ ಯಾವ ವಿಚಾರವನ್ನು ಉಲ್ಲೇಖಿಸಿದ್ದಾರೆ ಅಥವಾ ತನಗಾಗಿರುವಂಥ ದೌರ್ಜನ್ಯದ ಬಗ್ಗೆ ಏನು ಹೇಳ್ಕೊಂಡಿದ್ದಾರೆ ಮಹಿಳೆ, ನೋಡೋಣ. ಡೀಟೇಲ್ ನಿಮ್ಮ ಮುಂದೆ ಬರ್ತಾ ಇದೆ. MLA MP ಹತ್ರ ಅಧಿಕಾರಿ ವರ್ಗದವರಿಗೆ ಫೋನ್ ಮಾಡಿಸೋಕೆ MLA MPಯವರನ್ನ ಭೇಟಿ ಮಾಡ್ತಾ ಇದೆ. ಒಂದಿನ 2021ರಲ್ಲಿ ನನ್ನ ಕ್ಷೇತ್ರ ವ್ಯಾಪ್ತಿಯ BCM ಇಲಾಖೆಯ ಕಾಲೇಜು ವಿದ್ಯಾರ್ಥಿನಿಯರ ಮುಂದಿನ ಭವಿಷ್ಯಕ್ಕಾಗಿ ಸೀಟ್ ಕೊಡಿಸುವುದಕ್ಕೆ MP ಆದಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ವಿನಂತಿ ಮಾಡಿಕೊಳ್ಳೋಕೆ ಅವರನ್ನ ಭೇಟಿ ಮಾಡಿದೆ. ಆಗ ಅವರು ತುರ್ತು ಹೋಗುವ ಸಂದರ್ಭದಲ್ಲಿದ್ದು ನಾಳೆ ಬನ್ನಿ ಅಂತ ಹೇಳಿದ್ರು. ಮರುದಿನ ನಾನವರನ್ನ ಭೇಟಿ ಮಾಡೋದಕ್ಕೆ ಅವರ ಹಾಸನದ MP ಕಚೇರಿ ಹಾಗೆ MP ಕ್ವಾರ್ಟರ್ಸ್ಗೆ ಹೋದಾಗ ಅಲ್ಲಿ ಕ್ವಾರ್ಟರ್ಸ್ನಲ್ಲಿ ಕೆಳಗಿನ ಹಾಲ್ನಲ್ಲಿ ತುಂಬಾ ಜನ ಇದ್ರು. ಅಲ್ಲಿರುವ ಸಿಬ್ಬಂದಿ ನೀವು ಮೇಲೆ ಇರಿ, ಅಲ್ಲಿ ಸಿಬ್ಬಂದಿ ಮಹಿಳೆಯರಿದ್ದಾರೆ ಅಂತ ಹೇಳಿ ನಮ್ಮನ್ನ MP ಕ್ವಾರ್ಟರ್ಸ್ನ ಮೇಲ್ಮಹಡಿಗೆ ಕಳುಹಿಸಿದ್ರು. ಪ್ರಜ್ವಲ್ ರೇವಣ್ಣ ಕೆಳಗೆ ಸಾರ್ವಜನಿಕರನ್ನ ಮಾತನಾಡಿಸಿಕೊಂಡು ಮೇಲೆ ಹಾಲ್ ಹತ್ರ ಬಂದು ನನಗಿಂತ ಮುಂಚೆ ಹೋಗಿ ಕೂತಿದ್ದಂತಹ ಮಹಿಳೆಯರನ್ನ ಮೊದಲು ಮಾತಾಡಿಸಿ ಕಳಿಸಿದ್ರು. ಕೊನೆಗೆ ನಾನೊಬ್ಳೇ ಉಳ್ಕೊಂಡೆ. ಆಗ ಅವರು ನನ್ನನ್ನ ಮೇಲೆ ಅವರ ರೂಮ್ಗೆ ಕರೆದ್ರು. ನಾನು ಒಳಗೆ ಹೋದೆ. ಆಗ ಅವರು ನನ್ನ ಕೈ ಹಿಡಿದು ಎಳ್ಕೊಂಡು ರೂಮ್ನ ಬಾಗಿಲು ಹಾಕೊಂಡ್ರು. ನಾನು ಬೇಡ, ಯಾಕೆ ಬಾಗಿಲು ಹಾಕ್ತಾ ಇದ್ದೀರಾ ಅಂತ ಕೇಳಿದೆ. ಆಗ ಅವರು ಏನೂ ಆಗಲ್ಲ ಅಂತ ಹೇಳಿ ನನ್ನನ್ನ ಬೆಡ್ ಮೇಲೆ ಕೂರೋಕ್ ಹೇಳಿದ್ರು. ಆಮೇಲೆ ಅವರು ನಿನ್ನ ಗಂಡ ತುಂಬಾ ಜೋರು, ಸ್ವಲ್ಪ ಕಡಿಮೆ ಮಾತಾಡೋಕ್ ಹೇಳು, ಇಲ್ಲ ಅಂದ್ರೆ ಅವನನ್ನ ಬಿಡಲ್ಲ ಅಂತ ಹೇಳಿದ್ರು. ಅವನಿಂದ ನಮ್ಮಮ್ಮನ MLA ಟಿಕೆಟ್ ತಪ್ಪೋಯ್ತು. ನಿನ್ ಗಂಡ ರಾಜಕೀಯವಾಗಿ ಬೆಳಿಬೇಕು ಅಂದ್ರೆ ನಾನ್ ಹೇಳಿದ್ದ ಹಾಗೆ ಮಾಡು ಅಂತ ಹೇಳ್ತಾ ನನ್ನನ್ನ ಮಂಚದ ಮೇಲೆ ಬಟ್ಟೆ ಬಿಚ್ಚೋಕ್ ಹೇಳಿದ್ರು. ನಾನ್ ಬಿಚ್ಚಲ್ಲ ಅಂತ ಹೇಳಿದೆ. ಅವ್ರು ಬಿಚ್ಚು ಅಂತ ಒತ್ತಾಯ ಮಾಡಿದ್ರು.
ನಾನು ಕೂಗ್ತೀನಿ ಅಂತ ಹೇಳಿದೆ. ನನ್ನ ಹತ್ರ ಗನ್ ಇದೆ, ನಾನು ಹೇಳಿದ ಹಾಗೆ ಕೇಳಲಿಲ್ಲ ಅಂದ್ರೆ ನಿನ್ನನ್ನ ಬಿಡೋದಿಲ್ಲ, ಮುಗಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿ ನನ್ನನ್ನ ಬಲಾತ್ಕಾರ ಮಾಡೋಕ್ ಪ್ರಯತ್ನ ಪಟ್ರು. ಆಗ ನಾನೊಮ್ಮೆ ಬಿಡಿಸ್ಕೊಂಡ್ರು, ಬಿಡದೆ ಬಿಗಿಯಾಗಿ ನನ್ನ ಕೈಯನ್ನ ಹಿಡಿದುಕೊಂಡ್ರು. ಕೂಗ್ಬೇಡ ಅಂತ ಬೆದರಿಕೆ ಹಾಕಿದ್ರು. ಆಗ ನಾನು ಭಯಪಟ್ಟೆ. ಆಗ ಅವರು ಮೊಬೈಲ್ ತೆಗೆದ್ರು. ಆ ಭಯದಿಂದ ನಾನು ಹೆದರಿ ಅವ್ರು ಹೇಳಿದ ಹಾಗೆ ಕೇಳಿದೆ. ಹಾಗೆ ಅವ್ರು ಹೇಳ್ದಂತೆ ಅವ್ರ ಜೊತೆ ನಡ್ಕೊಂಡೆ. ಹೀಗೆ ಅವರು ನನ್ನನ್ನ ಬಲಾತ್ಕಾರ ಮಾಡ್ತಾ ಲೈಂಗಿಕ ದೌರ್ಜನ್ಯ ಮಾಡಿ ಅದನ್ನ ಅವ್ರ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡ್ರು. ಆಮೇಲೆ ನೀನೇನಾದ್ರೂ ಈ ವಿಚಾರವನ್ನ ಬಾಯ್ಬಿಟ್ರೆ ನಿನ್ ವಿಡಿಯೋನ ಸಾರ್ವಜನಿಕವಾಗಿ ಬಿಡ್ತೀನಿ, ಈ ವಿಡಿಯೋದಲ್ಲಿ ನನ್ ಮುಖ ಇಲ್ಲ, ನಿಂದೇ ಮಾನ ಮರ್ಯಾದೆ ಹೋಗೋದು ಅಂತ ಹೇಳಿ ನನ್ನನ್ನ ಭಯಪಡಿಸಿದ್ರು. ಈ ವಿಡಿಯೋನ ಹೀಗೆ ಇಟ್ಕೊಂಡಿರ್ತೀನಿ, ನಾನು ಕರೆದಾಗ್ಲೆಲ್ಲ ನೀನ್ ನನ್ ಜೊತೆ ಮಲ್ಗೋಗ್ ಬರಬೇಕು, ಇಲ್ಲ ಅಂದ್ರೆ ವಿಡಿಯೋನ ಬಹಿರಂಗ ಪಡಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಜೊತೆಗೆ ನಿನ್ನ ಗಂಡ ನನ್ ಜೊತೆನಲ್ಲಿರ್ತಾನೆ, ಅವನನ್ನ ಮುಗಿಸ್ತೀನಿ ಅಂತ ನನ್ನನ್ನ ಬೆದರಿಸಿ ಭಯಪಡಿಸ್ತಾ ಪದೇ ಪದೇ ನನ್ಗೆ ಫೋನ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ನಿನ್ ದೇಹನ ನಗ್ನವಾಗಿ ತೋರ್ಸು, ಬಟ್ಟೆ ಬಿಚ್ಚು ಅಂತ ಪದೇ ಪದೇ ಪೀಡಿಸಿ ಮಾನಸಿಕವಾಗಿ ಹಿಂಸೆ ನೀಡಿ ದೈಹಿಕವಾಗಿ ಅನೇಕ ಬಾರಿ ನನ್ನನ್ನ ಬಲವಂತವಾಗಿ ಬಲಾತ್ಕಾರ ಮಾಡಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ. ಹಾಸನದ ಎಂಪಿಯಾದ ಪ್ರಜ್ವಲ್ ರೇವಣ್ಣ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಕೊಲೆ ಬೆದರಿಕೆ ಹಾಕಿ ಭಯಪಡಿಸಿ ಬಲವಂತವಾಗಿ ಬಲಾತ್ಕಾರ ಮಾಡ್ತಾ ಲೈಂಗಿಕ ದೌರ್ಜನ್ಯ ಮಾಡಿ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಸಾರ್ವಜನಿಕವಾಗಿ ಬಹಿರಂಗ ಮಾಡಿ ನನ್ನ ಮಾನ ಮರ್ಯಾದೆ ಹಾಳು ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿ ಪದೇ ಪದೇ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ವಿಡಿಯೋನ ಪ್ರಸಾರ ಮಾಡಿ ನನ್ನ ಮಾನ ಮರ್ಯಾದೆ ಹಾಳು ಮಾಡಿರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋಕೆ ಕೋರ್ತೀನಿ. ಇಷ್ಟ ದಿನ ನಾನು ಅವರು ಬೆದರಿಕೆ ಹಾಕಿದ್ದಕ್ಕೆ ಭಯದಿಂದ ಹೆದರಿ ನನ್ನ ಮೇಲೆ ಆದ ಲೈಂಗಿಕ ದೌರ್ಜನ್ಯದ ಬಗ್ಗೆ ದೂರು ಕೊಟ್ಟಿರಲಿಲ್ಲ. ಈಗ ಎಸ್ಐಟಿ ರಚನೆಯಾಗಿ ತನಿಖೆ ಆಗ್ತಾ ಇರೋದ್ರಿಂದ ನನಗಾಗಿರುವ ದೌರ್ಜನ್ಯಕ್ಕೆ ಈ ದಿನ ಬಂದು ದೂರು ಕೊಡ್ತಾ ಇದ್ದೀನಿ. ಇದಿಷ್ಟು ಆ ಮಹಿಳೆ ಕೊಟ್ಟಿರುವಂತ ದೂರಿನಲ್ಲಿ ಇರುವಂತ ವಿಚಾರ ಅಥವಾ ದೂರಿನ ಒಟ್ಟು ವಿವರ ನೀವು ನೋಡಿರೋದು. ಈ ದೂರಿನ ಅಥವಾ ಈ FIR ಕಾಪಿಯನ್ನು ನೋಡ್ತಾ ಇದ್ರೆ ಕೆಲವೊಂದು ವಿಚಾರಗಳಿಗೆ ಸಂಬಂಧಿಸಿದಂತೆ ಸ್ಪಷ್ಟತೆ ಸಿಗ್ತಾ ಇದೆ. ಜೊತೆಗೆ SIT ತನಿಖೆಗಿದ್ದಂಥ ಒಂದಿಷ್ಟು ಸವಾಲುಗಳು, ಸಮಸ್ಯೆಗಳು ದೂರವಾದಂತೆ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಇಷ್ಟು ದಿನ ಒಂದು ಪ್ರಾಬ್ಲಮ್ ಇತ್ತು, ವಿಡಿಯೋ 108 ಇರಬಹುದು, ಆದರೆ ಆ ವಿಡಿಯೋದಲ್ಲಿರುವಂಥ ಯಾರೂ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬಂದಿರಲಿಲ್ಲ. ಫಸ್ಟ್ ಟೈಮ್ ಆ ವಿಡಿಯೋದಲ್ಲಿರುವಂಥ ಮಹಿಳೆ ಕೇಸು ದಾಖಲಿಸಿದ್ದಾರೆ. ಅಂದ್ರೆ ಆ ಕಾಪಿ, ನೀವು FIR ಕಾಪಿಯನ್ನು ಗಮನಿಸಿದ್ರಿ, ಆ ವಿಡಿಯೋದಲ್ಲಿರೋದು ನಾನೇ ಮತ್ತು ಪ್ರಜ್ವಲ್ ರೇವಣ್ಣ, ವಿಡಿಯೋ ಚಿತ್ರೀಕರಣ ಮಾಡಿದ್ದು ಪ್ರಜ್ವಲ್ ರೇವಣ್ಣ ಅನ್ನೋದನ್ನ ಮಹಿಳೆ ಸ್ಪಷ್ಟವಾಗಿ ಹೇಳಿರೋದ್ರಿಂದ, ವಿಡಿಯೋದಲ್ಲಿರುವಂಥ ಮಹಿಳೆಯೇ ದೂರನ್ನ ಕೊಟ್ಟಿರೋದ್ರಿಂದ ಇಡೀ ಕೇಸಿಗೆ ಹೊಸ ಟ್ವಿಸ್ಟು ಟರ್ನು ಸಿಗ್ತಾ ಇದೆ. ಎರಡನೆಯದ್ದು, ಇಡೀ ಕೇಸಲ್ಲಿ ಇನ್ನೊಂದು ವಿಚಾರ ಗೊತ್ತಾಗ್ತಾ ಇರೋದು, ವಿಡಿಯೋದ ಅಸಲಿಯತ್ತಿನ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರು ಏನು ಹೇಳ್ತಿದ್ರು ಅಂತಂದ್ರೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವಿಡಿಯೋ, ಅಂದ್ರೆ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಸೃಷ್ಟಿ ಮಾಡಲಾಗಿರುವಂಥ ಫೇಕ್ ವಿಡಿಯೋ ಅಂತ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರು ಹೇಳ್ತಾ ಇದ್ರು. ಒಂದಿಷ್ಟು ಮಂದಿ JDS ಬೆಂಬಲಿಗರು ಕೂಡ ಅದೇ ವಾದವನ್ನು ಮಾಡ್ತಾ ಇದ್ರು. ಇವತ್ತು ಈ FIR ದಾಖಲಾಗೋ ಮುಖಾಂತರ ಆ ವಾದ ಇವತ್ತಿಗೆ ಸತ್ತು ಹೋಗಿದೆ. ಫೇಕು, ಆ ವಿಡಿಯೋ ಸತ್ಯ ಅಲ್ಲ, ವಿಡಿಯೋ ಸುಳ್ಳು, ತಿರುಚಿದ್ದು ಅನ್ನುವಂಥ ವಾದ ಇತ್ತಲ್ಲ, ಆ ವಾದ ಸತ್ತು ಹೋಯ್ತು ಅಂತ ಲೆಕ್ಕ. ಕಾರಣ, ಆ ವಿಡಿಯೋದಲ್ಲಿರುವಂಥ ಮಹಿಳೆಯೇ ದೂರು ಕೊಟ್ಟಿರೋದು, ಅದು ನಾನೇ, ಆ ವಿಡಿಯೋದಲ್ಲಿರೋದು ನಾನೇ, ವಿಡಿಯೋ ಮಾಡಿರೋದು ಪ್ರಜ್ವಲ್ಲು ಅಂತ ಸಂತ್ರಸ್ತ ಮಹಿಳೆಯೇ ಹೇಳ್ಕೊಂಡಿರೋದ್ರಿಂದ ವಿಡಿಯೋಗೆ ಒಂದು ಅಧಿಕೃತತೆ ಸಿಕ್ಕಿದೆ. ಇಷ್ಟು ದಿನ ಒಂದು ಕನ್ಫ್ಯೂಷನ್ ಇತ್ತು, ಇರಬಹುದೇ ಏನೋ, ಯಾರೋ ಮಾಡಿರಬಹುದು ತಂತ್ರಜ್ಞಾನವನ್ನು ಬಳಸಿ. ಈಗ ಇಲ್ಲ, ವಿಡಿಯೋ ರೆಕಾರ್ಡ್ ಮಾಡಿದ್ದೆ ಪ್ರಜ್ವಲ್ ರೇವಣ್ಣ ಮತ್ತು ವಿಡಿಯೋದಲ್ಲಿರೋದು ನಾನು ಅಂತ ಮಹಿಳೆ ಹೇಳ್ಕೊಂಡಿದ್ದಾರೆ. ಆ ಮೂಲಕ ಅದಕ್ಕೊಂದು ಸಾಕ್ಷಿ ಸಿಕ್ಕಿದೆ. ನೆಕ್ಸ್ಟ್ ಇನ್ನೊಂದು ಆಘಾತಕಾರಿ ಅಂತಂದ್ರೆ, ಈ FIR ಆಧಾರದ ಮೇಲೆ ನಾನು ಮಾತನಾಡ್ತಾ ಇರೋದು ಅಥವಾ ಈ ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇರೋದು, ಗನ್ ಪಾಯಿಂಟ್ ಅಲ್ಲಿ ಗನ್ ತೋರಿಸಿ ರೇಪ್ ಮಾಡಿದ್ದಾರೆ ನನ್ನನ್ನ ಅಂತ ಸಂತ್ರಸ್ತೆ ಹೇಳ್ಕೊಂಡಿದ್ದಾರೆ. ಇಲ್ಲಿ ಸಂತ್ರಸ್ತೆ ಯಾರು ಅನ್ನೋದು ಕೂಡ ಬಹಳ ಮುಖ್ಯ. ಸಂತ್ರಸ್ತೆಯೂ ಕೂಡ ಒಬ್ರು ಚುನಾಯಿತ ಜನಪ್ರತಿನಿಧಿಯಾಗಿದ್ರು. ಆ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಯನ್ನ ರೆಪ್ರೆಸೆಂಟ್ ಮಾಡುವಂತ ಒಬ್ರು ಸದಸ್ಯೆಯಾಗಿದ್ರು. ಅವರಿಗೆ ಗನ್ ತೋರಿಸಿ ರೇಪ್ ಮಾಡಿದ್ದಾರೆ ಅಂತಂದ್ರೆ, ಒಬ್ಬ ಚುನಾಯಿತ ಜನಪ್ರತಿನಿಧಿಗೆ ಉಳಿದವ್ರ ಕತೆ ಏನು? ಸೊ ಈ ಪ್ರಶ್ನೆ ಮತ್ತು ಈ ಆತಂಕ ಸಹಜವಾಗಿ ಮೂಡುತ್ತೆ.
ಯಾವ್ಯಾವ ರೀತಿಯಲ್ಲಿ ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಂಡಿರಬಹುದು. ಒಬ್ಬ ಚುನಾಯಿತ ಜನಪ್ರತಿನಿಧಿಯನ್ನ ಈ ರೀತಿ ಮಾಡಿದ್ದಾರೆ ಅಂತಾದ್ರೆ ಗೊತ್ತಿಲ್ಲ, ಆ ಮಹಿಳೆ ಮಾಡ್ತಿರುವಂಥ ಆರೋಪ. ಉಳಿದವರನ್ನ ಯಾವ ರೀತಿ ಇವರು ದುರ್ಬಳಕೆ ಮಾಡಿಕೊಂಡಿರಬಹುದು? ಸೊ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೆಕ್ಸ್ಟ್ ಇನ್ನೊಂದು, ವಿಡಿಯೋ ಬಳಸಿ ಬ್ಲ್ಯಾಕ್ ಮೇಲ್ ಅನ್ನುವಂಥ ಆರೋಪಕ್ಕೂ ಕೂಡ ಸಾಕ್ಷ್ಯ ಸಿಗ್ತಾ ಇದೆ. ವಿಡಿಯೋವನ್ನೇ ಇಟ್ಟುಕೊಂಡು ಮಹಿಳೆಯರನ್ನ ನಿರಂತರವಾಗಿ ಲೈಂಗಿಕ ಶೋಷಣೆಗೆ ಒಳಪಡಿಸಿದ್ರು ಪ್ರಜ್ವಲ್ ರೇವಣ್ಣ ಅನ್ನುವಂಥ ಆರೋಪ ಏನಿದೆ, ಆ ಆರೋಪಕ್ಕೆ ಈ FIR ಟ್ಯಾಲಿ ಆಗ್ತಾ ಇದೆ, ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಬಹಳ ಮುಖ್ಯ, ಸೇಮ್ ಮೋಡಸ್ ಆಪರೆಂಡಿ. ಮೋಡಸ್ ಆಪರೆಂಡಿ ಅಂತಂದ್ರೆ ಕ್ರೈಮ್ನ ಕಾರ್ಯವಿಧಾನ. ಸೇಮ್ ಮೋಡಸ್ ಆಪರೆಂಡಿ ಅಂದ್ರೆ ಈ FIR ಇದೆಯಲ್ಲ, ಇದೇ ರೀತಿ ಬೇರೆ ಬೇರೆ ಮಹಿಳೆಯರನ್ನ ಕೂಡ ವಿಡಿಯೋ ಬಳಸಿ, ವಿಡಿಯೋ ಚಿತ್ರೀಕರಿಸಿ, ತನ್ನ ಬಳಿಗೆ ನ್ಯಾಯ ಕೇಳಿಕೊಂಡು ಅಥವಾ ಸಮಸ್ಯೆ ಹೇಳಿಕೊಂಡು ಬಂದವರನ್ನ ಲೈಂಗಿಕವಾಗಿ ಬಳಸಿಕೊಂಡ್ರ ಪ್ರಜ್ವಲ್ ರೇವಣ್ಣ ಅನ್ನೋ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಆಗ್ತಾ ಇದೆ. ಸೇಮ್ ಮೋಡಸ್ ಆಪರೆಂಡಿ ಬೇರೆ ಕೇಸ್ನಲ್ಲೂ ಕೂಡ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ FIR ಅನ್ನ ನೋಡಿದ್ರೆ ನಾವು. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆದ್ರೆ ಹಾಗೆ ಆಗ್ತಾರೆ, ಈ ಕೇಸಲ್ಲಿ ಆಗಬೇಕು ಕಾನೂನಿನ ಪ್ರಕಾರ. ಆದ ನಂತರ ಇನ್ನಷ್ಟು ಮಂದಿ ದೂರು ಕೊಡುವಂತ ಸಾಧ್ಯತೆಗಳು ಕಾಣುತ್ತೆ. ಯಾಕೆಂತಂದ್ರೆ ಸಾಮಾನ್ಯವಾಗಿ ಹೈ ಪ್ರೊಫೈಲ್ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ ದೂರು ಕೊಡೋದಕ್ಕೆ ಭಯ ಪಡ್ತಾರೆ. ನಾಳೆ ನನಗೆ ಏನಾದರೂ ಆಗಿಬಿಡ್ಬೋದೇನೋ ಅನ್ನುವಂಥ ಭಯ ಇರುತ್ತೆ ಹೈ ಪ್ರೊಫೈಲ್ ಕೇಸು ಅಂತಾದರೆ. ಎರಡನೆಯದು ಮರ್ಯಾದೆಯ ಪ್ರಶ್ನೆ ಅನ್ನುವಂಥ ಸಮಸ್ಯೆ ಬರುತ್ತೆ. ಬಟ್ ಇಲ್ಲಿ ಒಬ್ರು ಮಹಿಳೆ ಮುಂದೆ ಬಂದು ದೂರು ಕೊಟ್ಟಿರೋದ್ರಿಂದ, ವಿಡಿಯೋದಲ್ಲಿ ಇರುವಂಥ ಮಹಿಳೆಯೇ ದೂರು ಕೊಟ್ಟಿರೋದ್ರಿಂದ ನಾಳೆಯಿಂದ ಇನ್ನಷ್ಟು ದೂರುಗಳು ದಾಖಲಾಗುವಂಥ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಇನ್ನು ಇನ್ನೊಂದು ನೀವು ಗಮನಿಸಬೇಕಾಗಿರೋದು, ದೂರು ಕೊಟ್ಟ ಮಹಿಳೆ JDS ಪಕ್ಷದವರೇ. JDS ಪಕ್ಷದ ಚುನಾಯಿತ ಜನಪ್ರತಿನಿಧಿಯನ್ನೇ ಲೈಂಗಿಕವಾಗಿ ಬಳಸಿಕೊಂಡ್ರು ಅಥವಾ ಅತ್ಯಾಚಾರ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಅನ್ನೋದು FIRನ ಆರೋಪ ಅಥವಾ ಆ ಮಹಿಳೆ ಮಾಡ್ತಾ ಇರುವಂತ ಆರೋಪ. ಸೊ ಅಲ್ಲಿಗೆ ಒಂದು ಧೈರ್ಯ ಸಿಕ್ಕಂತಾಯ್ತು. ಯಾರು ಶೋಷಿತರಿದ್ದಾರೋ, ಯಾರು ಸಮಸ್ಯೆಯನ್ನು ಎದುರಿಸಿದಂಥ ಮಹಿಳೆಯರಿದ್ದಾರೋ ಅವರಿಗೊಂದು ಧೈರ್ಯ ಸಿಕ್ಕಂತಾಯ್ತು. JDSನ ಚುನಾಯಿತ ಜನಪ್ರತಿನಿಧಿಯೇ ದೂರು ಕೊಟ್ಟ ನಂತರ ನಾನು ಕೊಡಬಹುದು ಅನ್ನೋ ಧೈರ್ಯ. ಸೊ ಈ ಧೈರ್ಯ ಇನ್ನಷ್ಟು ಕಂಪ್ಲೇಂಟ್ ದಾಖಲಾಗೋದಕ್ಕೆ ಕಾರಣ ಆಗಬಹುದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ, ನೋಡೋಣ. ಅದು ಕೂಡ ಮಾಹಿತಿ ಬಂದೆ, ಅದನ್ನು ಕೂಡ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್ ಅಂತೇಳಿ ಪೊಲೀಸ್ನವರು ಅದನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ದರೆ ಅದನ್ನು ಕೂಡ ಇದರ ಜೊತೆಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ಇದು SITನವರೇ ಅದನ್ನು ಇನಿಷಿಯೇಟ್ ಮಾಡ್ತಾರೆ. ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅನೇಕ ವಿಚಾರಗಳು ಕೂಡ ಮಾಹಿತಿಗಳು ಒಂದೊಂದಾಗಿ ಬರ್ತಾ ಇದೆ. ಅದೆಲ್ಲವನ್ನು SITನವರು ಎಕ್ಸಾಮಿನ್ ಮಾಡಿಕೊಂಡು ಇನ್ನೂ ಕೆಲವರು ಮಹಿಳೆಯರು ಬಂದು ಸ್ಟೇಟ್ಮೆಂಟ್ಗಳು ಕೊಡಬೇಕು ಅನ್ನೋದು ಇದೆ. ಅದನ್ನು ಅದು ಆಗೋವರೆಗೂ ನಾವು ಅದನ್ನು ಹೇಳಕ್ಕೆ ಬರೋದಿಲ್ಲ. ಇಲ್ಲ, ನಾವು ಅವರಿಗೆ ಧೈರ್ಯ ಕೊಡ್ತಾ ಇದ್ದೀವಿ. ಯಾರಾದರೂ ಧೈರ್ಯವಾಗಿ ಬಂದು ನೀವು ಹೇಳಿಕೆಗಳನ್ನ ಕೊಡ್ಬೋದು, ನಾವು ನಿಮಗೆ ರಕ್ಷಣೆ ಕೊಡ್ತೀವಿ, ಎಲ್ಲ ರೀತಿಯ ರಕ್ಷಣೆಯನ್ನು ಕೊಡ್ತೇವೆ ಅಂತೇಳಿ ಅವ್ರಿಗೆಲ್ಲ ಹೇಳ್ತಾ ಇದ್ದೀವಿ. ಯಾರ್ಯಾರನ್ನ ನಾವು ಈಗ ಐಡೆಂಟಿಫೈ ಮಾಡಿದ್ದೀವಿ, ನಮ್ಮಲ್ಲಿ ಅವರು SITನವರು ಆ ವಿಡಿಯೋಗಳಲ್ಲಿ ಇರ್ತಕ್ಕಂಥವ್ರನ್ನ ಐಡೆಂಟಿಫೈ ಏನು ಮಾಡಿದ್ದಾರೆ ಅವರಿಗೆಲ್ಲ ನೀವು ಧೈರ್ಯವಾಗಿ ಬಂದು ನಮಗೆ ಹೇಳಿಕೆ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಲ್ಲಾಂದರೆ ಅವ್ರಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಿದರೆ ಅವ್ರು ಹೆಂಗೆ ಬಂದು ಹೇಳ್ತಾರೆ? ಇದು ಗೊತ್ತಿಲ್ಲ ಇನ್ನು. ನೋಡಿ, ಸಾವಿರಾರು ವಿಡಿಯೋಗಳಿದೆ ಅಂತ ಹೇಳ್ತಿದ್ದಾರೆ. ಅದನ್ನು ನೋಡಿ ಅದರ ಐಡೆಂಟಿಫೈ ಮಾಡೋದೇ ಒಂದು ಎಕ್ಸರ್ಸೈಸ್ ಆಗುತ್ತೆ. ಸುಮ್ಮನೆ ಯಾರನ್ನೋ ರಾಂಗ್ ಆಗಿ ಯಾರನ್ನೋ ಒಬ್ಬರನ್ನ ಐಡೆಂಟಿಫೈ ಮಾಡಿಬಿಟ್ರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಭಾಳ ಎಚ್ಚರಿಕೆಯಿಂದ, ಬೇರೆ ಕೇಸ್ಗಳ ಥರ ಆಗಿದ್ರೆ ಇದು ಬೇರೆ, ಏನೋ ಕಳ್ತನ ಮಾಡಿದ್ದಾರೆ, ಬೇರೆ ಏನೋ ಮರ್ಡರ್ ಮಾಡಿದ್ದಾರೆ, ಅಂಥ ಕೇಸ್ಗಳಲ್ಲಾದರೆ ಅವರು ಮಾಡ್ತಾರೆ, ಕ್ವಿಕ್ಕಾಗಿ ಏನು ಬೇಕೋ ಅದೆಲ್ಲ ಮಾಡ್ತಾರೆ ಕಾನೂನು ಪ್ರಕಾರ. ಆದರೆ ಇದು ಭಾಳ ಸೆನ್ಸಿಟಿವ್ ಇದೆ. ಒಬ್ಬರ ಜೀವನ, ಒಬ್ಬರ ಒಂದು ಕುಟುಂಬದ ಜೀವನ, ಇವೆಲ್ಲ ಇದರಲ್ಲಿ ಅಡಗಿದೆ. ಅದಕ್ಕೋಸ್ಕರ ನಾವು ಏನೇ ಮಾಡಿದ್ರು ಬಹಳ ಎಚ್ಚರಿಕೆಯಿಂದ ಮಾಡಿ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. 44 ವರ್ಷದ ಹಾಸನ ಮೂಲದ ಮಹಿಳೆಯೊಬ್ಬರು ದೂರು ಕೊಟ್ಟಿದ್ದಾರೆ. ಇದರ ಬೆನ್ನಿಗೆ ಪ್ರಜ್ವಲ್ ವಿರುದ್ಧ ಒಂದು ಕಡೆ ರೇಪ್ ಕೇಸ್ ದಾಖಲಾದರೆ, ಮತ್ತೊಂದು ಕಡೆ ಈ ವಿಡಿಯೋದಲ್ಲಿರುವಂಥ ಇನ್ನೊಬ್ಬ ಸಂತ್ರಸ್ತ ಮಹಿಳೆ
ನಾಪತ್ತೆಯಾಗಿದ್ದಾರೆ. ವಿಡಿಯೋದಲ್ಲಿದ್ದಂಥ ಕೂಲಿ ಕಾರ್ಮಿಕ ಮಹಿಳೆ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಅಂದರೆ ಅಶ್ಲೀಲ ವಿಡಿಯೋದಲ್ಲಿದ್ದಂಥ ಮಹಿಳೆಯ ಪುತ್ರ KR ನಗರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಅವರ ಪುತ್ರ. ಇಂಟ್ರೆಸ್ಟಿಂಗ್ಲಿ ಈ ಕೇಸಲ್ಲಿ ಶಾಸಕ HD ರೇವಣ್ಣ, ಪ್ರಜ್ವಲ್ ಅವರ ತಂದೆ, ಆರೋಪಿ ನಂಬರ್ 1. IPC ಸೆಕ್ಷನ್ 364 ಮತ್ತು 365, IPC ಸೆಕ್ಷನ್ 364 ಸಬ್ ಕ್ಲಾಸ್ A ಮತ್ತು 365 ಇದರ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಅಂದ್ರೆ ಇದು ನಾನ್ ಬೇಲೇಬಲ್ ಕಿಡ್ನಾಪ್ ಕೇಸ್ ದಾಖಲಾಗಿದೆ. ಈ ಪ್ರಕರಣದ A2 ಆರೋಪಿ ನಂಬರ್ 2 ಸತೀಶ್ ಬಾಬು, ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಆತನನ್ನ ನ್ಯಾಯಾಂಗ ಬಂಧನಕ್ಕೆ JC ಕೊಡಲಾಗಿದೆ, ಜುಡಿಷಿಯಲ್ ಕಸ್ಟಡಿ ಕೊಡಲಾಗಿದೆ. ಈ ಮಧ್ಯೆ ರೇವಣ್ಣ, HD ರೇವಣ್ಣ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಇದೇ ಕೇಸಿಗೆ ಸಂಬಂಧಿಸಿ, ಅಂದ್ರೆ ಈ ಕಿಡ್ನಾಪ್ ಕೇಸಿಗೆ ಸಂಬಂಧಿಸಿ, ನಾನ್ ಬೇಲೇಬಲ್ ಕೇಸ್ ಏನಾಗಿದೆ ಇದಕ್ಕೆ ಸಂಬಂಧಿಸಿ ಅವರು ನಿರೀಕ್ಷಣಾ ಜಾಮೀನು, ಆಂಟಿಸಿಪೇಟರಿ ಬೇಲು ಅಂದ್ರೆ ಬಂಧನದಿಂದ ರಕ್ಷಣೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಅದು ನಾಳೆಗೆ ಮುಂದೂಡಿಕೆಯಾಗಿದೆ. ಅದರ ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಇನ್ನು ಈ ಕಿಡ್ನಾಪ್ ಕೇಸ್ನಲ್ಲಿ ಏನಿದೆ, ಯಾವ ವಿಚಾರ ಉಲ್ಲೇಖ ಆಗಿದೆ ನೋಡೋಣ. ನಮ್ಮ ತಂದೆಗೆ ಒಟ್ಟು 3 ಜನ ಮಕ್ಕಳು. ನನ್ನ ತಾಯಿ ಹಿಂದೆ ಹೊಳೆನರಸೀಪುರದ ಚೆನ್ನಾಂಬಿಕಾ ಥಿಯೇಟರ್ ಪಕ್ಕ ಇರುವ MLA HD ರೇವಣ್ಣನವರ ಮನೆಯಲ್ಲಿ ಸುಮಾರು 6 ವರ್ಷ ಕೆಲಸ ಮಾಡಿದ್ರು. ತೋಟದಲ್ಲಿಯೂ ಸಹ ಕೆಲಸ ಮಾಡ್ತಿದ್ರು. ಸುಮಾರು 3 ವರ್ಷಗಳ ಹಿಂದೆ HD ರೇವಣ್ಣ ಮನೆಯಿಂದ ಕೆಲಸ ಬಿಟ್ಟು ಬಂದು ನಮ್ಮೂರಿನಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ರು. ಈಗ MP ಚುನಾವಣಾ ಸಮಯದಲ್ಲಿ ಎಲೆಕ್ಷನ್ಗೆ 3-4 ದಿವಸಗಳ ಮುಂಚೆ ಮತ್ತೆ ಹೊಳೆನರಸೀಪುರಕ್ಕೆ ನಮ್ಮ ಊರಿನವರೇ ಆದ, ನಮಗೆ ಪರಿಚಯವಿರುವ ಹೆಬ್ಬಾಳು ಕೊಪ್ಪಲಿನ ಸತೀಶ್ ಬಾಬಣ್ಣ ಇವರು ಮನೆಗೆ ಬಂದು ಭವಾನಿ ಅಕ್ಕನವರು ಕರೆಯುತ್ತಾರೆ ಎಂದು ಹೇಳಿ ನನ್ನ ತಾಯಿಯವರನ್ನ ಹೊಳೆನರಸೀಪುರಕ್ಕೆ ಕರೆದುಕೊಂಡು ಹೋದ್ರು. ಚುನಾವಣೆಯ ದಿವಸ ಬೆಳಿಗ್ಗೆ ನನ್ನ ತಾಯಿಯನ್ನ ಬಾಬಣ್ಣನವರು ವಾಪಸ್ ಕರೆದುಕೊಂಡು ಬಂದು ಬಿಟ್ರು. ನನ್ನ ತಂದೆ ಮತ್ತು ತಾಯಿಗೆ ಪೊಲೀಸಿನವರು ಬಂದ್ರೆ ಏನು ಹೇಳಬೇಡಿ, ಅವರಿಗೆ ಸಿಗಬೇಡಿ, ನಿಮ್ಮ ಮೇಲೆ ಕೇಸ್ ಆಗುತ್ತೆ, ಬಂದರೆ ನನಗೆ ತಿಳಿಸಿ, ನಾನು ಬಂದು ಕರೆದುಕೊಂಡು ಹೋಗ್ತೇನೆ ಎಂದು ಹೇಳಿ ಹೋದ್ರು. ಏಪ್ರಿಲ್ 29ರಂದು ರಾತ್ರಿ ಸುಮಾರು 9 ಗಂಟೆಗೆ ನಾವು ಮನೆಯಲ್ಲಿದ್ದಾಗ ಸತೀಶ್ ಬಾಬಣ್ಣ ಇವರು ನಮ್ಮ ಮನೆಗೆ ಬಂದು, ನಿಮ್ಮ ತಾಯಿ ಪೊಲೀಸಿನವರಿಗೆ ಸಿಕ್ಕಿ ಹಾಕಿಕೊಂಡ್ರೆ ಕೇಸ್ ಆಗುತ್ತೆ, ಮತ್ತೆ ನೀವು ಸಹ ಜೈಲಿಗೆ ಹೋಗ್ಬೇಕಾಗತ್ತೆ. ರೇವಣ್ಣ ಸಾಹೇಬ್ರು ನಿನ್ನನ್ನ ಕರೆದುಕೊಂಡು ಬರಲು ಹೇಳಿದ್ದಾರೆ ಎಂದು ನನ್ನ ತಾಯಿಗೆ ಹೇಳಿ ನನ್ನ ತಾಯಿಯನ್ನ ಒತ್ತಾಯ ಮಾಡಿಕೊಂಡು ಅವರ ಹೀರೋ ಹೋಂಡಾ ಬೈಕಿನಲ್ಲಿ ಕರೆದುಕೊಂಡು ಹೋಗುತ್ತಾರೆ. ನನ್ನ ತಾಯಿಯನ್ನ ಎಲ್ಲಿಗೆ ಕರೆದುಕೊಂಡು ಹೋದ್ರು ಎಂಬುದು ನಮಗೆ ಗೊತ್ತಿಲ್ಲ. ನಿನ್ನೆ ದಿವಸ ಅಂದರೆ 1ನೇ ತಾರೀಕಿನಂದು ಮಧ್ಯಾಹ್ನ ನಮ್ಮ ಊರಿನ ಸ್ನೇಹಿತರು ನಮ್ಮ ಮನೆಗೆ ಬಂದು, ನಿಮ್ಮ ಅಮ್ಮಂದು ವಿಡಿಯೋಗಳು ಮೊಬೈಲ್ನಲ್ಲಿ ಬಂದಿದೆ, ನಿನಗೆ ಗೊತ್ತಾಗ್ಲಿಲ್ವಾ ಎಂದು ಕೇಳಿದ್ರು. ಆಮೇಲೆ ನನ್ನ ಭಾವಂದಿರು ಸಹ ನನಗೆ ಫೋನ್ ಮಾಡಿ, ನಿಮ್ಮ ಅಮ್ಮನ ವಿಡಿಯೋ ಬಂದಿದೆ, ಅದರಲ್ಲಿ ನಿನ್ನ ಅಮ್ಮ ಕಾಲು ಕಟ್ಟಿದ್ರು, ಪ್ರಜ್ವಲ್ ಅಣ್ಣ ಬಲಾತ್ಕಾರ ಮಾಡಿದ್ದಾರೆ ಎಂದು ಹೇಳಿದ್ರು. ಈ ಬಗ್ಗೆ ದೊಡ್ಡ ಕೇಸ್ ಆಗಿರೋದಾಗಿ ನನ್ನ ಭಾವಂದಿರು ನನಗೆ ತಿಳಿಸಿದ್ರು. ನಂತರ ನಾನು ರಾತ್ರಿ ಬಾಬಣ್ಣನವರಿಗೆ ಫೋನ್ ಮಾಡಿ, ನನ್ನ ತಾಯಿ ಎಲ್ಲಿದ್ದಾರೆ, ಅಡುಗೆ ಮಾಡುವವರಿಲ್ಲ, ನನ್ನ ತಾಯಿಯನ್ನ ವಾಪಸ್ ಕರೆದುಕೊಂಡು ಬಾ ಬಾಬಣ್ಣ ಎಂದು ಕೇಳಿದೆ. ಆಗ ಬಾಬಣ್ಣ, ಈ ಹಿಂದೆ ರೇವಣ್ಣ ಸಾಹೇಬರ ಮಗ ಬೇರೆಯವರ ಜೊತೆ ಗಲಾಟೆ ಮಾಡಿದಾಗ ನಿಮ್ಮ ಅಮ್ಮನೂ ಸಹ ದೊಣ್ಣೆ ಹಿಡಿದುಕೊಂಡು ನಿಂತಿರುವ ಫೋಟೋ ಬಂದಿದೆ, ಅದಕ್ಕೆ FIR ಆಗಿಬಿಟ್ಟಿದೆ, ಇನ್ನು ಬೇಲ್ನಲ್ಲಿ ಬಿಡಿಸಿಕೊಂಡು ಬರಬೇಕು ಎಂದು ಹೇಳಿದರು. ಈ ಬಗ್ಗೆ ನಿನ್ನ ಫೋನಿನಲ್ಲಿ ಮಾತಾಡಬೇಡ, ಬೇರೆಯವರ ಫೋನಿನಲ್ಲಿ ಮಾತನಾಡು ಎಂದು ಹೇಳಿದರು. ನನ್ನ ತಾಯಿಯು ಪೊಲೀಸ್ನವರಿಗೆ ಸಿಗಬಾರದು ಅಂತ ಹೇಳಿ ಸತೀಶ್ ಬಾಬಣ್ಣರವರು ಏಪ್ರಿಲ್ 29ರಂದು ರಾತ್ರಿ 9 ಗಂಟೆಗೆ ನಮ್ಮ ಮನೆಗೆ ಬಂದು ನನಗೆ ಸುಳ್ಳು ಹೇಳಿ ನಮ್ಮ ಮೇಲೆ ಪೊಲೀಸ್ ಕೇಸ್ ಆಗುತ್ತೆ ಎಂದು ಹೆದರಿಸಿ ನನ್ನ ತಾಯಿಯನ್ನ ಒತ್ತಾಯದಿಂದ ಕರೆದುಕೊಂಡು ಹೋಗಿ ಯಾವುದೋ ಗೊತ್ತಿಲ್ಲದ ಜಾಗದಲ್ಲಿ ಕೂಡಿ ಹಾಕಿರ್ತಾರೆ ಮತ್ತು ನನ್ನ ತಾಯಿಯ ಜೀವಕ್ಕೆ ತೊಂದರೆ ಇರುತ್ತೆ. ಆದ್ದರಿಂದ ನನ್ನ ತಾಯಿಯನ್ನ ನಮ್ಮ ಮನೆಯಿಂದ ಒತ್ತಾಯ ಮಾಡಿ ಕರೆದುಕೊಂಡು ಹೋಗಿರುವ ಸತೀಶ್ ಬಾಬಣ್ಣ ಮತ್ತು ನನ್ನ ತಾಯಿಯನ್ನ ಕರೆದುಕೊಂಡು ಹೋಗಲು ಬಾಬಣ್ಣರವರಿಗೆ ಹೇಳಿರುವ ರೇವಣ್ಣ ಸಾಹೇಬರ ಮೇಲೆ ಕಾನೂನು ಕ್ರಮ ಜರುಗಿಸಿ ನನ್ನ ತಾಯಿಯನ್ನ ಪತ್ತೆ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕೇಸ್ ಏನಿದೆ ಈಗ ನೀವು ಏನು ಗಮನಿಸಿದ್ರಿ, ಇದು ಕೂಡ ತುಂಬಾ ಸೀರಿಯಸ್ ಕೇಸು. ಯಾವಾಗ ಅಂತಂದ್ರೆ ಆ ಮಹಿಳೆ ಹೌದು ನನ್ನನ್ನ ರೇವಣ್ಣ ಅವರು ಕಿಡ್ನಾಪ್ ಮಾಡಿದ್ರು ಅಂತ ನಾಡ್ದು ಪತ್ತೆಯಾದ ನಂತರ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಕಿಡ್ನಾಪ್ ಕೇಸ್ ಇದು. ಇಲ್ಲ ನಾನು ಎಲ್ಲೋ ಹೋಗಿದ್ದೆ ಅಂತ ಏನಾದರೂ ಹೇಳಿದರೆ ಕೇಸು ನಿಲ್ಲಲ್ಲ ಇದು. ಬಟ್ ಇದು ಕೂಡ ಸದ್ಯಕ್ಕಂತೂ ರೇವಣ್ಣ ಅವರಿಗೆ, ಶಾಸಕ ರೇವಣ್ಣ ಅವರಿಗೆ ಅಥವಾ ಪ್ರಜ್ವಲ್ ಅವರ ತಂದೆ ರೇವಣ್ಣ ಅವರಿಗೆ ಸಮಸ್ಯೆಯನ್ನು ತಂದು ಹಾಕುವಂಥ ಸಾಧ್ಯತೆ ಇದೆ. ನಾವು ಈ ಅಶ್ಲೀಲ ವಿಡಿಯೋ ಕೇಸು ಬೆಳಕಿಗೆ ಬಂದ ನಂತರ ಅಥವಾ SIT ರಚನೆಯಾದ ನಂತರ ಏನೇನು ಬೆಳವಣಿಗೆ ಆಯಿತು ಅನ್ನೋದನ್ನು ಒಮ್ಮೆ ಕ್ವಿಕ್ ಆಗಿ ನೋಡೋಣ. ಯಾಕಂತಂದ್ರೆ ಒಟ್ಟು 3 FIRಗಳು ದಾಖಲಾಗಿದೆ.
ಈ ಕೇಸುಗಳಿಗೆ ಸಂಬಂಧಿಸಿ ಅಶ್ಲೀಲ ವಿಡಿಯೋ ಮತ್ತು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳಿಬಂದಂಥ ಆರೋಪಗಳಿಗೆ ಸಂಬಂಧಿಸಿದಂತೆ ಒಟ್ಟು 3 FIR ದಾಖಲಾಗಿದೆ. ಮೊದಲ FIR ದಾಖಲಾಗಿದ್ದೆಲ್ಲಿ? ಅದು ಹೊಳೆನರಸೀಪುರ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾದಂಥ ಕೇಸ್. ಅದು 27ನೇ ತಾರೀಕು, ಅಂದರೆ SIT ರಚನೆ ಆಗೋದಕ್ಕಿಂತ ಮುಂಚೆ ಈ ಕೇಸ್ ಆಯಿತು, ಅಥವಾ ಅದು ಎರಡೂ ಒಂದೇ ಸಮಯದಲ್ಲಾಯಿತು. SIT ರಚನೆ ಅಂತ ಅನೌನ್ಸ್ ಮಾಡಿದ್ರು CM, ಆ ನಂತರ ಮರುದಿನ ಕೇಸ್ ಆಯಿತು, ಆ ನಂತರ SIT ರಚನೆಯ ಆದೇಶ ಕೂಡ ಆಯಿತು, ಅದರ ಟೀಮ್ ಮೆಂಬರ್ ಕೂಡ ಯಾರು ಅನ್ನೋದು ಗೊತ್ತಾಯಿತು. 27ನೇ ತಾರೀಕು ಹೊಳೆನರಸೀಪುರ ಟೌನ್ ಸ್ಟೇಷನ್. ಯಾರು ಕೊಟ್ಟಿರೋದು ದೂರು? 47 ವರ್ಷದ ಮಹಿಳೆಯೊಬ್ಬರು ಈ ದೂರನ್ನು ಕೊಟ್ಟಿದ್ದಾರೆ. ಅವರು ಆ ದೂರಿನಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ನನಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಯಾರು? ಆರೋಪ ಲೈಂಗಿಕ ದೌರ್ಜನ್ಯ ಮತ್ತು ಬೆದರಿಕೆ. 356, 354A, 354D, 506 ಮತ್ತು 509 ಇದರ ಅಡಿಯಲ್ಲಿ ಕೇಸು ದಾಖಲಾಯಿತು. ಇದರಲ್ಲಿ 2 ಆರೋಪಿಗಳನ್ನ ಆಕೆ ಹೆಸರಿಸ್ತಾರೆ. ಯಾರು ಅಂತಂದ್ರೆ ಹೊಳೆನರಸೀಪುರದ ಶಾಸಕ HD ರೇವಣ್ಣ, ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ. ಇವರು A1, ಇವರು A2. ಇದು ಮೊದಲ ಕೇಸು. ಇದು ಬೇಲೇಬಲ್ ಸೆಕ್ಷನ್ ಹಾಕಿದ್ರು, ಅಂದ್ರೆ ಬೇಲ್ ಸಿಗಬಹುದಾದಂತ ಕೇಸುಗಳಿವು. ಇದರಲ್ಲೂ ಕೂಡ ನೋಟಿಸ್ ಜಾರಿ ಆಯಿತು. ಇದಾದ ಬೆನ್ನಿಗೆ 2ನೇ ಕೇಸು ದಾಖಲಾಯಿತು. ಎಲ್ಲಿ ಅಂತಂದ್ರೆ SITಗೆ ಬಂದ್ರು ಸಂತ್ರಸ್ತ ಮಹಿಳೆಯರು. SIT ಅಧಿಕಾರಿಗಳು ಅವರಿಗೆ ಸೂಚನೆಯನ್ನ ಕೊಟ್ಟರು, ಕಂಪ್ಲೇಂಟ್ ಕೊಡಿ ಅಂತ. ಅದರಲ್ಲಿ ಒಬ್ಬ ಮಹಿಳೆ, 44 ವರ್ಷದ ಮಹಿಳೆ, ಈಗಾಗಲೇ ಆ ಡೀಟೇಲ್ ನಿಮ್ಮ ಮುಂದೆ ಇಟ್ಟೆ, CIDಯಲ್ಲಿ ಕಂಪ್ಲೇಂಟ್ ದಾಖಲಿಸಿದ್ರು. 1/5/2024 ದೂರುದಾರ ಮಹಿಳೆ 44 ವರ್ಷದವರು, ಹಾಸನ ಮೂಲದವರು ಮತ್ತು ಚುನಾಯಿತ ಜನಪ್ರತಿನಿಧಿಯಾಗಿದ್ದವರು. ಇವರು ಕೊಟ್ಟಿರುವಂಥ ದೂರು ಆರೋಪ ನೇರವಾಗಿ ಅತ್ಯಾಚಾರದ ಆರೋಪ. 376 ನಾನ್ ಬೇಲೇಬಲ್ ಕೇಸು ಇದು ಆಗಿದೆ. ಇದರಲ್ಲಿ ಒಬ್ಬರೇ ಆರೋಪಿ, A1 ಒಬ್ಬರೇ, ಅಥವಾ ಆರೋಪಿ ಪಟ್ಟಿಯಲ್ಲಿ ಒಬ್ಬರೇ ಇರೋದು ಪ್ರಜ್ವಲ್ ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ. 3ನೇ ಕೇಸು ಅದು ದಾಖಲಾಗಿರೋದು ಎಲ್ಲಿ ಅಂತಂದ್ರೆ KR ನಗರ, ಮೈಸೂರು ಜಿಲ್ಲೆಯ KR ನಗರದಲ್ಲಿ ದಾಖಲಾಗಿರುವಂಥ ಕೇಸ್ ಇದು. ದಿನಾಂಕ 2/5/2024 ತಾರೀಕಿಗೆ ಈ ಕೇಸ್ ದಾಖಲಾಯಿತು. ದೂರುದಾರ ಯಾರು? ಈ ಕೇಸಲ್ಲಿ 3ನೇ ವ್ಯಕ್ತಿಯ ದೂರಿದು, ಅಂದ್ರೆ ನನ್ನ ತಾಯಿ ನಾಪತ್ತೆಯಾಗಿದ್ದಾರೆ ಅಂತ. ಸಂತ್ರಸ್ತೆಯ ಪುತ್ರನೊಬ್ಬ ದೂರು ಕೊಟ್ಟಿದ್ದಾನೆ. ಸಂತ್ರಸ್ತೆ ಯಾರು? ಸಂತ್ರಸ್ತೆ ಒಬ್ಬರು ಕೂಲಿ ಕೆಲಸ ಮಾಡ್ತಾ ಇದ್ದಂತ, ಅಥವಾ ರೇವಣ್ಣ ಅವರ ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾ ಇದ್ದಂತ ಮಹಿಳೆ. ಇವರು ನಾಪತ್ತೆಯಾಗಿದ್ದಾರೆ. ಇದು ನಾಪತ್ತೆಯಲ್ಲ, ಕಿಡ್ನಾಪು. ರೇವಣ್ಣ ಅವರೇ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಮಹಿಳೆಯ ಪುತ್ರ ಆರೋಪವನ್ನು ಮಾಡಿದ್ದಾರೆ. ಮಹಿಳೆಯ ಅಪಹರಣದ ಕಿಡ್ನಾಪ್ ಕೇಸ್ ಇದು. IPC ಸೆಕ್ಷನ್ 364 ಮತ್ತು 364A ಮತ್ತು 365 ಅಡಿಯಲ್ಲಿ ಕೇಸು ದಾಖಲಾಗಿದೆ. ಸೊ ಇಲ್ಲಿ ಯಾರು ಆರೋಪಿಗಳು? ಆರೋಪಿ ನಂಬರ್ 1 ಅದು HD ರೇವಣ್ಣ, ಆರೋಪಿ ನಂಬರ್ 2 ಸತೀಶ್ ಬಾಬು. ಈ ಸತೀಶ್ ಬಾಬು ಯಾರು ಅಂತಂದ್ರೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇರುವಂತ ವ್ಯಕ್ತಿ. ಸತೀಶ್ ಬಾಬು ಇವತ್ತು ಅರೆಸ್ಟ್ ಆಗಿದ್ದಾರೆ. ಸತೀಶ್ ಬಾಬುವನ್ನ ಅರೆಸ್ಟ್ ಮಾಡಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಜುಡಿಷಿಯಲ್ ಕಸ್ಟಡಿಗೂ ಕೂಡ ಕೊಡಲಾಗಿದೆ, ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. A1 ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿ ಕಾಯ್ತಾ ಇದ್ದಾರೆ, ನಾಳೆ ಏನಾಗುತ್ತೆ ಅಂತ. A1 ಅಥವಾ HD ರೇವಣ್ಣ ಆರೋಪಿ ನಂಬರ್ 1 ಈಗ ಕಾಯ್ತಾ ಇದ್ದಾರೆ. HD ರೇವಣ್ಣ 2 ಕೇಸಲ್ಲಿ ಆರೋಪಿ ನಂಬರ್ 1, ಪ್ರಜ್ವಲ್ ರೇವಣ್ಣ 1 ಕೇಸಲ್ಲಿ ಆರೋಪಿ, 2 ಕೇಸಲ್ಲಿ ಆರೋಪಿ. ಒಂದರಲ್ಲಿ ಆರೋಪಿ ನಂಬರ್ 1 ಮತ್ತೊಂದರಲ್ಲಿ ಆರೋಪಿ ನಂಬರ್ 2. ಮತ್ತು ಸತೀಶ್ ಬಾಬು ಅನ್ನುವಂಥ ಹೊಸ ಕ್ಯಾರೆಕ್ಟರ್ ಎಂಟ್ರಿ ಆಗಿದೆ ಇಡೀ ಕೇಸ್ನಲ್ಲಿ. ನೆಕ್ಸ್ಟ್ ಇನ್ನೂ ಬಹಳಷ್ಟು ಜನ ಕೇಸು ದಾಖಲಿಸುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.